ಕ್ರೂರಿಗಳು ಪಾಂಡವರು. ಅವರು ದುಷ್ಕೀರ್ತಿ ಬರುವ ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿದ್ದಾರೆ. ಭೂರಿಶ್ರವನ ವಿಷಯದಲ್ಲಿ ಮಾಡಿದ್ದಾರೆ, ಕರ್ಣನ ವಿಷಯದಲ್ಲಿ ಮಾಡಿದ್ದಾರೆ, ಭೀಷ್ಮನ ವಿಷಯದಲ್ಲಿ ಮಾಡಿದ್ದಾರೆ, ದ್ರೋಣರ ವಿಷಯದಲ್ಲಿ ಮಾಡಿದ್ದಾರೆ. 11 ಅಕ್ಷೌಹಿಣಿ ಸೈನ್ಯಗಳಿದ್ದವು ನನ್ನಲ್ಲಿ. 11 ಅಕ್ಷೌಹಿಣಿ ಸೈನ್ಯದ ಒಡೆಯನಾಗಿದ್ದೆ. ಮತ್ತು ನಾನೊಬ್ಬನೇ ಇದ್ದೀನಿ, ಹೀಗೆ ಬಿದ್ದಿದ್ದೀನಿ. ಕಾಲಂ ಪ್ರಾಪ್ಯ ಮಹಾಬಾಹೋ ನ ಕಶ್ಚಿದತಿ ವರ್ತತೆ. ಏನಿದ್ದರೇನು, ಎಷ್ಟಿದ್ದರೇನು, ಕಾಲಧರ್ಮವನ್ನು ಮೀರೋದಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ನೀನು ಒಂದೊಮ್ಮೆ ಸಿಟ್ಟಿನ ಕಣ್ಣಿನಿಂದ ನೋಡಿದರೆ 3 ಲೋಕಗಳನ್ನು ಸುಟ್ಟು ಬಿಡಬಲ್ಲೆ ಅನ್ನುವಷ್ಟು ಶಕ್ತಿ ಇದೆ ನಿನಗೆ ಅಂತ ನಿಲ್ಲಿಸ್ತಾನೆ ಕೃಷ್ಣ ಮಾತನ್ನು. ಆ ಮಾತಿಗೆ ಗಾಂಧಾರಿ ಉತ್ತರ ಕೊಡ್ತಾಳೆ. ಏವಮೇತನ್ ಮಹಾಬಾಹೋ ಯಥಾವದಸಿ ಕೇಶವ. ನೀನು ಹೇಗೆ ಹೇಳ್ತಾ ಇದೆಯೋ ಹಾಗೆಯೇ ಆಗಲಿ ಅಂತ ಹೇಳ್ತಾಳೆ ಅವಳು. ನೀನು ಹೇಳದಂತೆ ಆಗಲಿ ಕೃಷ್ಣ. ಆದರೆ ಅವನ ಮನಸ್ಸಿಗೆ, ಅಶ್ವತ್ಥಾಮನ ಮನಸ್ಸಿನಲ್ಲಿ ಹುಟ್ಟಿದ ಒಂದು ಯೋಚನೆ ಹೊಳೆಯಿತು ಆ ಹೊತ್ತಿನಲ್ಲಿ. ದ್ರೋಣೇ ಸಂಕಲ್ಪಿತಂ ಭಾವಂ ಅನ್ವಬುದ್ಧ್ಯತ ಕೇಶವ. ಆ ಮಾತು ಕೇಳಿದ ಕೂಡಲೇ ಗಾಂಧಾರಿಯೂ ಹೇಳ್ತಾಳೆ, ಧೃತರಾಷ್ಟ್ರನೂ ಹೇಳ್ತಾನೆ. ಶೀಘ್ರಂ ಗಚ್ಚ ಮಹಾಬಾಹೋ ಪಾಂಡವಾನ್ ಪರಿಪಾಲಯ. ತಕ್ಷಣ ಹೋಗಿ ಪಾಂಡವರನ್ನು ಕಾಪಾಡು ಅಂತ ಧೃತರಾಷ್ಟ್ರನೂ ಹೇಳ್ತಾನೆ, ಗಾಂಧಾರಿಯೂ ಹೇಳ್ತಾಳೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದಲ್ಲಿ ಯುದ್ಧೋತ್ತರ ಪರ್ವದಲ್ಲಿದ್ದೀವಿ. ಯುದ್ಧೋತ್ತರ ಪರ್ವ, ಯುದ್ಧ ಪರ್ವ, ಮಹಾಭಾರತ ರಹಸ್ಯಗಳು ಎಲ್ಲವನ್ನೂ ನಮಗೆ ಹೇಳ್ತಾ ಇದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಬನ್ನಿ ಅವ್ರನ್ನ ಈ ಸಂಚಿಕೆಗೆ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಸ್ನೇಹಿತರೆ, ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು PR ಏಜೆನ್ಸಿ ಒಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ನಮ್ಮದು ಈ ಮಾಯನೋ ಎಂಟರ್ಟೈನ್ಮೆಂಟ್ ಚಾನಲ್ ಕೂಡ ನಾವು ಶುರು ಮಾಡಿದ್ದೀವಿ, ಯೂಟ್ಯೂಬ್ ಚಾನಲ್ಲು. ಈ ಮಾಯ ಅಂದರೆ ಮನೋರಂಜನೆಗೆ ಸಂಬಂಧಪಟ್ಟದ್ದು. ಅಂದರೆ ಆಸಕ್ತರು ದಯವಿಟ್ಟು ಅದನ್ನು ನೋಡಿ ಮತ್ತು ಆ ಚಾನಲ್ನು ಕೂಡ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಷಯಕ್ಕೆ ಬರೋದಾದರೆ, ಕೃಷ್ಣನ ಮಾತುಗಳು ಮುಂದುವರಿಯುತ್ತಾ ಸರ್? ಇನ್ನೊಂಚೂರು ಮುಂದುವರಿಸ್ತಾನೆ. ಇಷ್ಟು ಹೇಳ್ತಾನೆ, ನಿನಗೆ ಎಂಥ ತಪಸ್ಸಿನ ಶಕ್ತಿ ಇದೆ ಅಂತ ಅಂದರೆ, ನೀನು ಒಂದೊಮ್ಮೆ ಸಿಟ್ಟಿನ ಕಣ್ಣಿನಿಂದ ನೋಡಿದರೆ 3 ಲೋಕಗಳನ್ನು ಸುಟ್ಟು ಬಿಡಬಲ್ಲೆ ಅನ್ನುವಷ್ಟು ಶಕ್ತಿ ಇದೆ ನಿನಗೆ ಅಂತ ನಿಲ್ಲಿಸ್ತಾನೆ ಕೃಷ್ಣ ಮಾತನ್ನು. ಅಂದರೆ ನಿನಗಷ್ಟು ಸಾಮರ್ಥ್ಯ ಇದೆ. ಯಾಕೆ ಪಾಂಡವರ ಕುರಿತು ಹಾಗೆ ಯೋಚಿಸಬಾರದು ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀನು ಯೋಚಿಸಿದರೆ ಅಪಾಯ ಆಗತ್ತೆ ಅಂತ. ಅಂದರೆ ಶಪಿಸಬೇಕು ಅಂತ ಅಲ್ಲ, ನಿನಗೆ ಪಾಂಡವರ ಬಗ್ಗೆ ಅಂಥದ್ದೊಂದು ಭಾವ ಸಾಕು ಅಂತ. ಅಂದರೆ ಈಗ ಉಂಡವರು ಹರಸಬೇಕಿಲ್ಲ, ನೊಂದವರು ಶಪಿಸಬೇಕಿಲ್ಲ ಅಂತ ಒಂದು ಸಹಜ ಮಾತುಗಳೇ ಇದೆ. ಗಾಂಧಾರಿ ಅಂತವರಲ್ಲ, ಅತ್ಯಂತ ಸಾಮಾನ್ಯರಾಗಿರ್ಬೋದು. ಅವರೇನು ದೊಡ್ಡವರಾಗಿರಬೇಕಿಲ್ಲ, ತಪಸ್ವಿಗಳಾಗಿರಬೇಕಿಲ್ಲ, ವಿದ್ಯಾವಂತರಾಗಬೇಕಿಲ್ಲ, ಏನೂ ಅಲ್ಲ. ನಿಜವಾಗಿ ಅವರಿಗೆ ನೋವಾಗಿದೆ ಅಂದರೆ ಅವರು ನೊಂದರೆ ಸಾಕು, ಅದು ಶಾಪವಾಗಿ ಪರಿಣಮಿಸುತ್ತೆ ಅಂತ. ಹಾಗೆಯೇ ಉಂಡವರು ಹರಸಬೇಕಾಗಿಲ್ಲ ಅಂತ. ಯಾರಿಗೋ ಊಟ ಹಾಕಿದ್ದೀವಿ, ಹೊಟ್ಟೆ ತುಂಬ ಖುಷಿಯಾಗಿ ಊಟ ಮಾಡಿದ್ದಾರೆ ಅಂದರೆ ಅವ್ರು ಒಳ್ಳೆಯದಾಗಲಿ ಅಂತ ಹೇಳಬೇಕು ಅಂತೇನೂ ಇಲ್ಲ, ಅದು ಕಾಪಾಡುತ್ತೆ ಇದು ಅಂತ. ತೃಪ್ತಿ ಪಡ್ತಾರಲ್ಲ, ಆ ತೃಪ್ತಿಯೇ ಒಳಿತು ಮಾಡುತ್ತೆ ನಮಗೆ ಅಂತ. ಹಾಗಾಗಿ ನೋಯಿಸಬಾರದು, ತೃಪ್ತಿ ಕೊಡ್ತಾ ಹೋಗಬೇಕು ಅಂತ ಈ ಕನ್ನಡದ ಗಾದೆ ಹೇಳುತ್ತೆ. ಅಂಥದ್ರಲ್ಲಿ ಅಂದರೆ ಮನಸ್ಸು ಯಾವ ಭಾವಕ್ಕೆ ಬರುತ್ತೋ ನಮ್ಮ ವಿಷಯದಲ್ಲಿ ಅದು ನಮ್ಮ ಮೇಲೆ ಪರಿಣಾಮ ಬೀರ್ಬಿಡುತ್ತೆ ಎದುರಿನಲ್ಲಿ ವ್ಯಕ್ತಿಯಲ್ಲಿ ಅಂತ. ಅವ್ನು ನೊಂದ್ಕೊಂಡ ಅಂದರೆ ನಮಗೆ ಕೆಡುಕಾಗುತ್ತೆ, ಅವನು ಖುಷಿಪಟ್ಟ ಅಂದರೆ ನಮಗೆ ಒಳ್ಳೆಯದಾಗತ್ತೆ ಅಂತ ಇರುವಾಗ ನಿನ್ನಂಥವರು ನೊಂದರೆ 3 ಲೋಕ ಸುಟ್ಟು ಹೋಗುತ್ತೆ. ಅಂಥದ್ರಲ್ಲಿ ಪಾಂಡವರು ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ಮಾಡಬೇಡ ಅಂತ ನೇರವಾಗಿಯೇ ಹೇಳ್ತಾನೆ ಕೃಷ್ಣ. ಆ ಮಾತಿಗೆ ಗಾಂಧಾರಿ ಉತ್ತರ ಕೊಡ್ತಾಳೆ. ಏವಮೇತನ್ ಮಹಾಬಾಹೋ ಯಥಾವದಸಿ ಕೇಶವ. ನೀನು ಹೇಗೆ ಹೇಳ್ತಾ ಇದೆಯೋ ಹಾಗೆಯೇ ಆಗಲಿ ಅಂತ ಹೇಳ್ತಾಳೆ ಅವಳು. ನೀನು ಹೇಳದಂತೆ ಆಗಲಿ ಕೃಷ್ಣ. ಆದರೆ ಆಧಿಬಿರ್ದಹ್ಯಮಾನಾಯ ಮತಿ ಸಂಚಲಿತ ಮಮ. ಹಾಗಂತ ನೀನು ಬಂದು ಇಷ್ಟು ಮಾತನಾಡುವವರೆಗೆ ನನ್ನ ಮನಸ್ಸು ಬೇರೆ ತರಹೇ ಯೋಚಿಸ್ತಾ ಇತ್ತು. ಆಧಿಬಿರ್ದಹ್ಯಮಾನಾಯ, ಮನೋವೇದನೆ. ಆಧಿ ಅಂದರೆ ಮನೋವೇದನೆ ನನ್ನನ್ನು ಸುಡ್ತಾ ಇತ್ತು. ಹಾಗಾಗಿ ನನ್ನ ಬುದ್ಧಿ ಚಲಿಸಿತ್ತು. ಮನಸ್ಸು ಸುಡ್ತಾ ಇತ್ತು, ಬುದ್ಧಿ ಚಲಿಸಿತ್ತು ಅಂತ ಹೇಳ್ತಾಳೆ. ಬುದ್ಧಿ ಚಲಿಸಿತ್ತು ಅಂತ ಅಂದರೆ ಏನು? ವಿಚಲಿತ ಆಗಿತ್ತು ಬುದ್ಧಿ ಅಂತ. ಅಂದರೆ ವಿವೇಕದ ದೃಷ್ಟಿಕೋನದಲ್ಲಿ ನೋಡದೆ ಭಾವದ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ಲು ಅವಳು. ಹಾಗಾಗಿ ಬಿಟ್ಟಿತ್ತು ನನ್ನ ಮನಸ್ಸು. ಸಾಮೇ ವ್ಯವಸ್ಥಿತ, ಅದು ಈಗ ಮೊದಲ ಸ್ಥಿತಿಗೆ ಬಂದು ಕುಳಿತುಕೊಳ್ತು. ಶ್ರುತ್ವ, ನಿನ್ನ ಮಾತು ಕೇಳಿ ನನ್ನ ಮನಸ್ಸು ಮತ್ತೆ ಸಮಾಧಾನದ ಸ್ಥಿತಿಗೆ ಬಂದು, ಅಂದರೆ ವಿವೇಕದ ಸ್ಥಿತಿಗೆ ಬಂದು ಕುಳಿತುಕೊಳ್ತು ಅಂತ ಹೇಳ್ತಾಳೆ ಗಾಂಧಾರಿ.
ನಮಗೆ ಅತ್ಯಂತ ಕಡಿಮೆ ಸಂದರ್ಭದಲ್ಲಿ ಕಾಣಿಸೋಳು ಗಾಂಧಾರಿ. ಆದರೆ ಅದೆಂಥ ಪ್ರಬುದ್ಧತೆ ಅದು ನೋಡಿ. ಒಂದು ಮಾತು, ಇಷ್ಟೇ ಮಾತು ಈ ಗಾಂಧಾರಿ ಏನು ಹೇಳಿರ್ಬೋದು ಅಂತ ಯೋಚಿಸ್ತೀವಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ ಅಂತ. ಮನಸ್ಸಿಗೆ ನೋವಾಯಿತು, ಅದೇನು ಮಾಡಿಸ್ತು ಅಂದರೆ ವಿವೇಕವನ್ನು ಕದಲಿಸ್ತು. ಆದರೆ ನಿನ್ನ ಇಷ್ಟೂ ಮಾತು ಕೇಳಿದಾಗ ಆ ಕದಲುವಿಕೆ ಅನ್ನೋದಿದೆಯಲ್ಲ, ಅದು ನಿಲ್ತೀಗ. ಹಾಗಾಗಿ ವಿವೇಕವೇ ದೃಢವಾಗಿದೆ. ಇಷ್ಟು ಗಂಭೀರವಾದ ಮಾತುಗಳು ಅವಳದ್ದು. ರಾಜ್ಞಸ್ತ್ವಂಧಸ್ಯ ವೃದ್ಧಸ್ಯ ಹತಪುತ್ರಸ್ಯ ಕೇಶವ ತ್ವಂಗತಿಸ್ಸಹ ತೈರ್ವೀರೈ ಪಾಂಡವೈರ್ ದ್ವಿಪದಾಂಬರ. ರಾಜ ಕುರುಡ, ಅವನು ವಯಸ್ಸಾಗಿದೆ. ಧೃತರಾಷ್ಟ್ರನ ಬಗ್ಗೆ ಹೇಳ್ತಾ ಇದ್ದಾಳೆ. ಈಗ ಮಕ್ಕಳು ಕೂಡ ಇಲ್ಲ ಅವನಿಗೆ, ಮಕ್ಕಳೂ ಸತ್ತಿದ್ದಾರೆ, ಹತಪುತ್ರ. ಅವನಿಗೆ ಮುಂದೆ ಯಾರ ಗತಿ ಅಂದರೆ ನೀನೇ ಗತಿ ಮತ್ತು ಪಾಂಡವರೇ ಗತಿ ಅಂತ ಹೇಳ್ತಾಳೆ ಗಾಂಧಾರಿ. ಇಷ್ಟು ಹೇಳಿದವಳು ಅಂದರೆ ಈ ಕೃಷ್ಣ ಹೇಳಿದ್ನಲ್ಲ, ಅಂದರೆ ಪಾಂಡವರೇ ಆಧಾರ ನಿಮಗೆ ಅಂತ, ಅದನ್ನು ಅವಳು ಬಾಯಿಬಿಟ್ಟೇ ಹೇಳ್ತಾಳೆ. ಅವನಿಗೆ ಇನ್ಯಾರೂ ಗತಿ ಇಲ್ಲ, ನೀವೇ ಗತಿ ಅಂತ ಹೇಳಿ ಏತಾವದುಕ್ತ್ವಾ ವಚನಂ ಮುಖಂ ಪ್ರಚ್ಛಾದ್ಯ ವಾಸಸ ಪುತ್ರ ಶೋಕಾಭಿ ಸಂತಪ್ತ ಗಾಂಧಾರಿ ಪ್ರರುರೋಧ. ಇಷ್ಟೇ ಹೇಳಿದವಳು ಬಟ್ಟೆಯಲ್ಲಿ ಮುಖ ಮುಚ್ಚಿಕೊಂಡು ಜೋರಾಗಿ ಅಳ್ತಾಳೆ. ಅಂದರೆ ವಿವೇಕದಿಂದ ವರ್ತಿಸಿದಾಳೆ, ಅದರ ನೋವು ಎಲ್ಲಿಗೂ ಹೋಗಿರೋಲ್ಲ. ಎಕ್ಸಾಕ್ಟ್ಲಿ, ನೋವು ಇದ್ದೇ ಇರುತ್ತೆ ಅಂತ. ಕೃಷ್ಣ ಮತ್ತಷ್ಟು ಮಾತಾಡ್ತಾನೆ ಅವಳಿಗೆ. ಮಾತುಗಳೇನು ಅಂತ ಹೇಳಲ್ಲ. ಹೇತು ಕಾರಣ ಸಂಯುಕ್ತೈ ವಾಕ್ಯೈರಾಶ್ವಾಸಯತ್ ಪ್ರಭು ಅಂತ ತರ್ಕಬದ್ಧವಾದ ಕಾರ್ಯಕಾರಣಬದ್ಧವಾದ ಮಾತುಗಳನ್ನು ಹೇಳಿ ಅವಳನ್ನು ಸಮಾಧಾನ ಮಾಡುತ್ತಾನೆ. ಅದರ ಜೊತೆಗೆ ಧೃತರಾಷ್ಟ್ರನನ್ನೂ ಸಮಾಧಾನ ಮಾಡಿದಂತೆ. ಧೃತರಾಷ್ಟ್ರನಿಗೆ ಆರಂಭದಲ್ಲಿ ಆಡಿದ ಮಾತುಗಳೆಲ್ಲ ಬೇರೆ, ಅಷ್ಟಕ್ಕೆ ತರಬೇಕಾಗಿತ್ತಲ್ಲ ಸ್ಥಿತಿಗೆ. ಅದಾದಮೇಲೆ ಗಾಂಧಾರಿಯನ್ನು ಸಮಾಧಾನ ಮಾಡಿ ಧೃತರಾಷ್ಟ್ರನನ್ನೂ ಸಮಾಧಾನ ಮಾಡ್ತಾನೆ. ಇಷ್ಟೆಲ್ಲ ನಡೆಯುವಾಗ ವ್ಯಾಸರು ಮೂಕ ಪ್ರೇಕ್ಷಕರಾಗೇ ಕುಳಿತುಕೊಂಡಿರ್ತಾರೆ. ಅವ್ರು ಇದಾರೆ ಅಂತಲೇ ಮರ್ತೋಗ್ಬಿಟ್ಟಿದೆ. ಒಂದು ಮಾತು ಆಡೋದಿಲ್ಲ, ಇದ್ದಾರೆ ಅಂತಲೇ ಮರ್ತೋಗುತ್ತೆ. ಹಾಗೆ ವ್ಯಾಸರ ವ್ಯಕ್ತಿತ್ವವೇ ಹಾಗೆ ಅಂತ. ಅಂದರೆ ಒಂದೇ ಒಂದು ಸಂದರ್ಭದಲ್ಲಿ ಒಂದು ಎಕ್ಸ್ಟ್ರಾ ಅನ್ನೋದಿಲ್ಲ ಅಂತ. ಹೆಜ್ಜೆ ಮಾತು ಯಾವುದು ಅಂತ. ನಂದೆಲ್ಲಿಡ್ಲಿ ಅಂತ ನಮಗೆಲ್ಲ ಒಂದು ಅಭ್ಯಾಸ ಇರುತ್ತಲ್ಲ, ನಂದೆಲ್ಲಿಡ್ಲಿ ನಂದಕುಮಾರ ಅಂತ. ಅಂದರೆ ಯಾರೋ ಏನೋ ಹೇಳ್ತಾ ಇರ್ತಾರೆ, ನಮಗೂ ಒಂದು ಯೋಚನೆ ಬರ್ತಿರುತ್ತಲ್ಲ, ಅದು ಬರುವಾಗ ನಾವು ಒಂದು ಸೇರಿಸೋದು ಅದಕ್ಕೆ ಹೌದೌದು ಅಂಥದ್ದೇನೂ ಮಾಡಲಿಲ್ಲ ಅಲ್ಲಿ. ಅವರು ಮೂಕ ಪ್ರೇಕ್ಷಕರು, ಅವರೂ ಸಮಾಧಾನ ಮಾಡಿ ಏನೋ ಮಾಡ್ಬೋದಲ್ಲ ಅಂದರೆ ಅದಕ್ಕೆಲ್ಲ ಹೋಗಲ್ಲ ಅಂತ. ಯಾವಾಗ ಮಾತನಾಡಬೇಕು, ಎಷ್ಟು ಮಾತನಾಡಬೇಕು ಅನ್ನೋದು ಪಕ್ಕ ಇದೆ. ಕೃಷ್ಣ ಅವರಿಬ್ಬರನ್ನು ಸಮಾಧಾನ ಮಾಡ್ತಾ ಇದ್ದಾಗ ಅವನ ಮನಸ್ಸಿಗೆ, ಅಶ್ವತ್ಥಾಮನ ಮನಸ್ಸಿನಲ್ಲಿ ಹುಟ್ಟಿದ ಒಂದು ಯೋಚನೆ ಹೊಳೆಯಿತು ಆ ಹೊತ್ತಿನಲ್ಲಿ. ದ್ರೋಣೇ ಸಂಕಲ್ಪಿತಂ ಭಾವಂ ಅನ್ವಬುದ್ಧ್ಯತ ಕೇಶವ. ಸಾಧಾರಣವಾಗಿ ಕೃಷ್ಣ ಈ ತರಹ ಅವನು ಭಗವಂತನಾಗಿ ಎಲ್ಲೋ ನಡೆಯೋದನ್ನು ನೋಡೋದು ಕೇಳೋದು ಏನೂ ಮಾಡೋಲ್ಲ, ಸಹಜವಾಗೇ ಇರ್ತಾನೆ. ಅಲ್ಲೇನು ನಡೆಯುತ್ತೋ ಅದು ಮಾತ್ರ ಅವನಿಗೆ ಗೊತ್ತಾಗತ್ತೆ ಅಂತ ಉಳಿದವರಂತೆಯೇ ಇರ್ತಾನೆ. ಆದರೆ ಈ ಹೊತ್ತಿನಲ್ಲಿ ಅಶ್ವತ್ಥಾಮನ ಮನಸ್ಸಿನಲ್ಲಿ ಒಂದು ಭಾವ ಹುಟ್ಟಿದೆ ಅನ್ನೋದು ಕೃಷ್ಣನಿಗೆ ಅರ್ಥ ಆಯಿತು. ಸೊ ಇದ್ರ ಮಧ್ಯದಲ್ಲಿ ಇಲ್ಲಿರ್ಬೇಕಾದ್ರೆ ಮಾತಾಡ್ತಾ ಇರುವಾಗ ಅವನಿಗೆ ಆ ಫೀಲ್ ಆಯಿತು, ಅಶ್ವತ್ಥಾಮ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದಾನೆ ಅನ್ನೋ ಫೀಲ್ ಆಯಿತು. ಹಾಗಾಗಿ ಅವನು ಥಟ್ಟಂತ ಹೇಳ್ತಾನೆ, ತ್ವರಿತ ಉತ್ಸಾಹ. ಕುಳಿತು ಮಾತಾಡ್ತಾ ಇದ್ದವನು ಥಟ್ಟಂತ ಎದ್ದು ಬಿಡ್ತಾನೆ, ಮಾತು ನಿಲ್ಲಿಸಿ ಇಬ್ಬರಿಗೂ ನಮಸ್ಕಾರ ಮಾಡ್ತಾನೆ. ಗಾಂಧಾರಿಗೆ, ಧೃತರಾಷ್ಟ್ರನಿಗೆ, ವ್ಯಾಸರಿಗೂ ನಮಸ್ಕಾರ ಮಾಡ್ತಾನೆ. ಮಾಡಿ ಧೃತರಾಷ್ಟ್ರನಿಗೆ ಹೇಳ್ತಾನೆ, ನಾನು ಹೊರಡೋದಕ್ಕೆ ಅನುಮತಿ ಕೇಳ್ತಾ ಇದ್ದೀನಿ ನಿನ್ನ ಹತ್ರ, ಚಿಂತೆ ಮಾಡಬೇಡ, ನಾನು ಹೊರಡ್ತಾ ಇದ್ದೀನಿ ಈಗ. ಯಾಕೆಂದರೆ ಅಶ್ವತ್ಥಾಮನ ಮನಸ್ಸಿನಲ್ಲಿ ಒಂದು ದುಷ್ಟ ಯೋಚನೆ ಹುಟ್ಟಿದೆ, ಹಾಗಾಗಿ ನಾನು ತಕ್ಷಣ ಹೊರಡಲೇಬೇಕಿದೆ ಅಂತ ಹೇಳ್ತಾನೆ. ಹೇಳಿದವನು ಅದು ಯಾವುದು ಅಂತ ಹೇಳ್ತಾನೆ. ಪಾಂಡವಾನಾಂ ವಧೇ ರಾತ್ರೋ ಬುದ್ಧಿಸ್ತೇನ ಪ್ರದರ್ಶಿತ. ಇವತ್ತು ರಾತ್ರಿ ಪಾಂಡವರನ್ನು ಕೊಲ್ಲಬೇಕು ಅನ್ನುವ ಯೋಚನೆ ಹುಟ್ಟಿದೆ ಅವನಿಗೆ ಅಂತ. ಅದು ಗೊತ್ತಾಗುತ್ತೆ ಕೃಷ್ಣನಿಗೆ ಗೊತ್ತಾಗತ್ತೆ. ಆ ಮಾತು ಕೇಳಿದ ಕೂಡಲೇ ಗಾಂಧಾರಿಯೂ ಹೇಳ್ತಾಳೆ, ಧೃತರಾಷ್ಟ್ರನೂ ಹೇಳ್ತಾನೆ, ಶೀಘ್ರಂ ಗಚ್ಚ ಮಹಾಬಾಹೋ ಪಾಂಡವಾನ್ ಪರಿಪಾಲಯ. ತಕ್ಷಣ ಹೋಗಿ ಪಾಂಡವರನ್ನು ಕಾಪಾಡು ಅಂತ ಧೃತರಾಷ್ಟ್ರನೂ ಹೇಳ್ತಾನೆ, ಗಾಂಧಾರಿಯೂ ಹೇಳ್ತಾಳೆ. ಭೂಯಸ್ತ್ವಯ ಸಮೇಶ್ಯಾಮಿ ಕ್ಷಿಪ್ರಮೇವ ಜನಾರ್ದನ. ಹೋಗಿ ಪಾಂಡವರ ರಕ್ಷಣೆ ಮಾಡು, ಆದಷ್ಟು ಬೇಗ ನಾವು ಮತ್ತೆ ಭೇಟಿಯಾಗೋಣ ಅನ್ನೋ ಮಾತನ್ನು ಇಬ್ಬರು ಹೇಳ್ತಾರೆ. ಪರಿವರ್ತನೆ ನೋಡಿ. ಭಯ ಇದ್ದಿದ್ದೇನು, ಪಾಂಡವರನ್ನು ಗಾಂಧಾರಿ ಶಾಪ ಕೊಟ್ಟು ನಾಶ ಮಾಡಿಯಾಳು ಅಂತ. ಕೃಷ್ಣ ಬಂದು ಹೊರಡುವಾಗ ಆದ ಬದಲಾವಣೆ ಏನು ಅಂದರೆ ಪಾಂಡವರನ್ನು ಕಾಪಾಡು ಅಂತ ಗಾಂಧಾರಿಯೇ ಹೇಳ್ತಾ ಇದ್ದಾಳೆ. ಇದು ಭೇಟಿ, ನಡವಳಿಕೆ, ಮಾತು ಇದೆಲ್ಲವೂ ಸೇರಿ ಮಾಡಿದ ಪರಿಣಾಮ ಏನು ಅಂತ. ಈಗ ಪಾಂಡವರಿಗೆ ಶಾಪ ಕೊಡೋದಲ್ಲ, ಪಾಂಡವರನ್ನು ಉಳಿಸಬೇಕು ಅನ್ನುವ
ಮನಸ್ಥಿತಿಗೆ ಸಂಪೂರ್ಣವಾಗಿ ಗಾಂಧಾರಿಯನ್ನು ತಂದು ನಿಲ್ಲಿಸಿ ಹೊರಡ್ತಾನೆ. ಅಷ್ಟು ಹೇಳಿದವನು ರಥ ಏರಿ ದಾರುಕನ ಸಾರಥ್ಯದಲ್ಲಿ ಹೊರಟು ಹೋಗ್ತಾನೆ. ಅವನು ಹೋದ ಮೇಲೆ ವ್ಯಾಸರು ಮಾತಾಡಿದ್ರಂತೆ. ಆಶ್ವಾಸಯದ ಅಮೇಯಾತ್ಮ ವ್ಯಾಸೋ ಲೋಕ ನಮಸ್ಕೃತ. ಅದಾದ ಮೇಲೆ ವ್ಯಾಸರು ಕುಳಿತು ಸಮಾಧಾನ ಮಾಡ್ತಾರೆ. ಮತ್ತಷ್ಟು ಒಂದು ಹಂತಕ್ಕೆ ಬಂದಿರತ್ತಲ್ಲ, ಕೃಷ್ಣನ ಮಾತುಗಳನ್ನು ಮುಂದುವರಿಸಿದಂತೆ. ಈಗ ಕೃಷ್ಣ ಇನ್ನೂ ಮಾತನಾಡುವವನಿದ್ದ, ಆ ಹೊಳಹು ಬರದೇ ಇದ್ದರೆ ಇನ್ನೂ ಎಷ್ಟೋ ಹೊತ್ತು ಮಾತನಾಡ್ತಾ ಇದ್ದ. ತುಂಬ ಹೊತ್ತು ಮಾತನಾಡಬೇಕಾಗತ್ತೆ. ಅಲ್ಲಿ ಆರಂಭ ಮಾಡುವಾಗ ಕಷ್ಟ ಇರುತ್ತೆ. ಆರಂಭ ಮಾಡಿದ ಮೇಲೆ ಅವರೊಂದು ಸಹಜ ಪರಿಸ್ಥಿತಿ ಬಂದಮೇಲೆ ಅವರು ಏನೋ ಮಾತಾಡೋದಕ್ಕೆ ಆರಂಭ ಮಾಡ್ತಾರೆ. ಬಹಳ ಹೊತ್ತು ಸುಮ್ಮನೆ ಕುಳಿತು ಮಾತಾಡಬೇಕಾಗತ್ತೆ. ಅದನ್ನು ವ್ಯಾಸರು ಮುಂದುವರಿಸಿದರು. ಕೃಷ್ಣ ಕೃತಕೃತ್ಯನಾಗಿ ಶಿಬಿರಕ್ಕೆ ಬಂದು ತಲುಪ್ತಾನೆ. ಅಲ್ಲಿ ಹೋಗಿ ನಡೆದಿದ್ದಷ್ಟನ್ನು ಅವರಿಗೆ ತಿಳಿಸ್ತಾನೆ. ಈಗ ಈ ಕಡೆಯಲ್ಲಿ ಸಂಜಯ ದುರ್ಯೋಧನನನ್ನು ಭೇಟಿ ಮಾಡ್ತಾನೆ. ದುರ್ಯೋಧನನ್ನ? ಹಾಂ, ಓಕೆ. ಸಂಜಯ್ ಇಲ್ಲಿರಲ್ಲ, ಅಲ್ಲೇ ಇರ್ತಾನಲ್ಲ ಅವನು. ಬಿದ್ದಿರ್ತಾನೆ. ಭಗ್ನಸಕ್ತ ನೃಪೋರಾಜನ್ ಪಾಂಸುನ ಸೋಭಗುಂಠಿತ ಯಮಯನ್ ಮೂರ್ಧಜಾಂಸ್ತತ್ರ ವೀಕ್ಷ ಚೈವ ದಿಶೋದಶ. ಅಂದರೆ ಸೊಂಟ ಮುರಿದಿರುತ್ತೆ, ಮೈಯೆಲ್ಲ ಧೂಳಾಗಿರುತ್ತೆ, ಮುಖ ಎಲ್ಲ ಧೂಳಾಗಿರುತ್ತೆ, ಕೂದಲುಗಳು ಉದ್ದವಾದ ಕೂದಲುಗಳು. ಅದನ್ನು ಹಾಗೆಯೇ ಸರಿಪಡಿಸ್ಕೊಳ್ತಾ ಸುತ್ತ ನೋಡ್ತಾನೆ. ಕಷ್ಟಪಟ್ಟು ಕೂದಲನ್ನು ಕಟ್ಕೋತಾನೆ. ನಿಟ್ಟುಸಿರು ಬಿಡ್ತಾನೆ. ಕಣ್ಣುಗಳಲ್ಲಿ ನೀರು ಹರಿತಾ ಇರುತ್ತೆ. ಸಂಜೆಯನತ್ತ ದೃಷ್ಟಿ ಬೀರಿ ನೋಡ್ತಾನೆ. ಕೈಯೆರಡನ್ನೂ ಮುಂದೆ ಊರಿ ಅವನ ಕಡೆಗೆ ತಲೆ ಎತ್ತಿ ಮಾತಾಡ್ತಾನೆ. ಬಿದ್ದಿರ್ತಾನಲ್ಲ, ತಲೆ ಎತ್ತಿ ಮಾತಾಡಬೇಕಲ್ಲ. ಎರಡು ಕೈಗಳನ್ನು ಊರಿ ಮುಹುರ್ಮತ್ತ ಇವದ್ವಿಪಹ. ಹರಡಿಕೊಂಡಿರುತ್ತೆ ಕೂದಲು ಹೀಗೆ ಕಟ್ಟಿದ್ದು. ಮತ್ತೆ ಮತ್ತೆ ಅದನ್ನು ಹೀಗೆ ಸರಿ ಮಾಡಿಕೊಳ್ತಾ ಹಲ್ಲುಗಳಿಂದ ಹಲ್ಲುಗಳನ್ನು ಕಡಿತಾ ಯುಧಿಷ್ಠಿರನನ್ನು ಬೈತಾ ನಿಟ್ಟುಸಿರು ಬಿಡ್ತಾ ಹೇಳ್ತಾನೆ. ಭೀಷ್ಮ ನಮ್ಮ ಒಡೆಯನಾಗಿದ್ದ ಯುದ್ಧದಲ್ಲಿ, ಅವನು ಮುಂದುವರಿಯಲಿಲ್ಲ ಅಜ್ಜ. ಇನ್ನು ಕರ್ಣ ಶಸ್ತ್ರಧಾರಿಗಳಲ್ಲೇ ಅತ್ಯಂತ ಶ್ರೇಷ್ಠ ಅಂತ ಆಗಿದ್ದ, ಅವನು ಉಳಿಲಿಲ್ಲ. ಕೃಪರು ಅವರು ನಮ್ಮನ್ನು ಉಳಿಸೋದಕ್ಕೆ ಅವರಿಗೂ ಆಗಲಿಲ್ಲ. ಮಾವ ಶಕುನಿ ಅವನೂ ಉಳಿಲಿಲ್ಲ. ಇನ್ನು ಅಸ್ತ್ರಧಾರಿಗಳಲ್ಲಿ ದ್ರೋಣರಂಥವರು ಇನ್ನೊಬ್ಬರಿಲ್ಲ. ಇವತ್ತು ದ್ರೋಣರೂ ಇಲ್ಲ. ಅಶ್ವತ್ಥಾಮ ಎಂಥ ವೀರ, ಅವನಿಗೂ ಏನನ್ನೂ ಮಾಡೋದಕ್ಕಾಗಿಲ್ಲ. ಶೂರನಾದ ಶಲ್ಯ ಇದ್ದ, ಶೂರನಾದ ಕೃತವರ್ಮ ಇದ್ದ. ಇಷ್ಟೆಲ್ಲ ಜನ ಇದ್ದರೂ ಇಮಾಮವಸ್ಥಾಂ ಪ್ರಾಪ್ತೋಸ್ಮಿ. ಇಷ್ಟು ಜನ ಇದ್ದೂ ನನಗಿಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಕಾಲೋ ಹಿ ದುರತಿಕ್ರಮ. ಕಾಲವನ್ನು ಮೀರೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕಾಲವೇ ಶಕ್ತಿಶಾಲಿ. ಇಷ್ಟು ಶಕ್ತಿಶಾಲಿಗಳಿದ್ದಾರೆ ಅಂತ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಕರ್ಣ, ಶಲ್ಯ, ಶಕುನಿ ಇಷ್ಟು ಜನ ಇದ್ದು ನನ್ನ ಪರಿಸ್ಥಿತಿ ಹೀಗೆ ಅಂತ ಅಂದರೆ ಕಾಲ ದೊಡ್ಡದು ಅಂತ ಹೇಳಬೇಕು, ಕಾಲಪ್ರಭಾವಿ ಅಂತ ಹೇಳಬೇಕು. 11 ಅಕ್ಷೌಹಿಣಿ ಸೈನ್ಯಗಳಿದ್ದವು ನನ್ನಲ್ಲಿ. 11 ಅಕ್ಷೌಹಿಣಿ ಸೈನ್ಯದ ಒಡೆಯನಾಗಿದ್ದೆ. ಮತ್ತು ನಾನು ಒಬ್ಬನೇ ಇದ್ದೀನಿ, ಹೀಗೆ ಬಿದ್ದಿದ್ದೀನಿ. ಕಾಲಂ ಪ್ರಾಪ್ಯ ಮಹಾಬಾಹೋ ನ ಕಶ್ಚಿದತಿ ವರ್ತತೆ. ಏನಿದ್ದರೇನು, ಎಷ್ಟಿದ್ದರೇನು, ಕಾಲಧರ್ಮವನ್ನು ಮೀರೋದಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಹೋಗು, ನನ್ನವರೆಲ್ಲರಿಗೆ ಸಾರಿ ಹೇಳು. ಯಾರೆಲ್ಲ ಯುದ್ಧದಲ್ಲಿ ಇನ್ನೂ ಬದುಕಿ ಉಳಿದಿದ್ದಾರೋ ಅವರಿಗೆ ಹೋಗಿ ಹೇಳು. ಏನನ್ನ ಅಂದರೆ ಯಥಾಹಂ ಭೀಮಸೇನೇನ ವ್ಯುತ್ಕ್ರಮ್ಯ ಸಮಯಂ ಹತಃ. ಭೀಮ ಎಲ್ಲ ನಿಯಮಗಳನ್ನು ಮುರಿದು ನನ್ನನ್ನು ಕೊಂದ ಅಂತ ಸಾರಿ ಹೇಳು ಎಲ್ಲರಿಗೂ ಅಂತ ಹೇಳ್ತಾನೆ. ಪಾಂಡವರು ಒಂದೆರಡಲ್ಲ ಮಾಡಿದ್ದು ಯುದ್ಧದಲ್ಲಿ ಇಂಥ ಕಾರ್ಯಗಳನ್ನು, ಇಂಥ ಕ್ರೂರ ಕಾರ್ಯಗಳನ್ನು ಒಂದೆರಡಲ್ಲ, ಅಸಂಖ್ಯ ಕಾರ್ಯಗಳು. ಭೂರಿಶ್ರವಸಿ ಕರ್ಣೇ ಚ ಭೀಷ್ಮೆ ದ್ರೋಣೇ ಚ ಶ್ರೀಮತಿ ಇದಂಚಾಕೀರ್ತಜಂಕರ್ಮ ನೃಶಂಸೈ ಪಾಂಡವ ಕೃತಂ. ಕ್ರೂರಿಗಳು ಪಾಂಡವರು. ಅವರು ದುಷ್ಕೀರ್ತಿ ಬರುವ ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿದ್ದಾರೆ. ಭೂರಿಶ್ರವನ ವಿಷಯದಲ್ಲಿ ಮಾಡಿದ್ದಾರೆ, ಕರ್ಣನ ವಿಷಯದಲ್ಲಿ ಮಾಡಿದ್ದಾರೆ, ಭೀಷ್ಮನ ವಿಷಯದಲ್ಲಿ ಮಾಡಿದ್ದಾರೆ, ದ್ರೋಣರ ವಿಷಯದಲ್ಲಿ ಮಾಡಿದ್ದಾರೆ. ಇಷ್ಟು ಮಾಡಿದ ಅವರು ಸಜ್ಜನರ ನಿಂದೆಗೆ ಪಾತ್ರರಾಗುತ್ತಾರೆ. ಲೋಕದ ಯಾವ ಸಜ್ಜನರು ಅವರನ್ನು ನಾಳೆಯಿಂದ ಒಪ್ಪಿಕೊಳ್ಳೋದಿಲ್ಲ. ಇಂಥ ಕಾರ್ಯ ಮಾಡಿದವರನ್ನು ಯಾರು ಒಪ್ಪಿಕೊಳ್ಳುತ್ತಾರೆ ಅಂತ ಕೇಳ್ತಾನೆ. ಯಾರಾದರೂ ಒಬ್ಬ ಮೇಧಾವಿಯಾದವನು, ವಿವೇಕಿಯಾದವನು ಈ ತರಹದಲ್ಲಿ ಯುದ್ಧ ನಿಯಮವನ್ನು ಭಂಗಿಸಿ ಗೆಲುವು ಪಡೆದದ್ದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಾ ಅಂತ. ಅಂದರೆ ಇದು ಗೆಲುವೇ ಅಲ್ಲ ಅಂತ. ಇದನ್ನು ಗೆಲುವು ಅಂತಲೇ ಒಪ್ಪಿಕೊಳ್ಳೋದಕ್ಕಾಗೋದಿಲ್ಲ. ಯಾವ ವಿವೇಕಿಯೂ ಇದನ್ನು ಅವರ ಜಯ ಅಂತ ಹೇಳೋದಿಲ್ಲ ಅಂತ. ಇನ್ನು ಉಳಿದವರ ವಿಷಯ ಬಿಡಲಿ. ಒಬ್ಬ ವೀರನಾದವ ಯಾರಾದರೂ ಅಧರ್ಮದಿಂದ ಗೆಲುವು ಪಡೆದು ಸಂತೋಷ ಪಡೋದು ಅಂತ ಒಂದಿದೆಯಾ?
ಅಧರ್ಮದಿಂದ ಒಬ್ಬ ಗೆದ್ದು ಬಿಟ್ಟ, ಅವನಿಗೆ ಖುಷಿ ಆಗೋಲ್ಲ ಅದು. ಅಂಥವನು ಒಬ್ಬನೇ ಒಬ್ಬ, ಯಾರು ಅಂದರೆ ಯಥಾ ಸಂಭೃಶ್ಯತೆ ಪಾಪಃ ಪಾಂಡುಪುತ್ರೋ ವೃಕೋದರ. ಭೀಮ ಮಾತ್ರ ಹಾಗೆ ಅನ್ಯಾಯದಿಂದ ಅಧರ್ಮದಿಂದ ಗೆದ್ದು ತಾನು ಗೆದ್ದೆ ಅಂತ ವಿಜಯೋತ್ಸವ ಆಚರಿಸಿಕೊಳ್ಳೋನು ಅವನೊಬ್ಬನೇ ಪ್ರಪಂಚದಲ್ಲಿ ಅಂತ ಹೇಳ್ತಾನೆ. ಅಂಥ ಭೀಮ ತೊಡೆ ಮುರಿದು ಕೆಳಗೆ ಬಿದ್ದ ನನ್ನ ತಲೆಯ ಮೇಲೆ ಕಾಲಿಡ್ತಾನೆ. ಆಶ್ಚರ್ಯ ಏನಿದೆ ಅದರಲ್ಲಿ? ಅವನಿರೋದೇ ಹಾಗೆ ಅಂತ ವ್ಯಂಗ್ಯ ಮಾಡ್ತಾನೆ. ಸನ್ಮಾನ ಮಾಡಬೇಕು ಅವನಿಗೆ. ಪ್ರತಪಂತಂ ಶ್ರಿಯಾಜುಷ್ಟಂ ವರ್ತಮಾನಂಚ ಬಂಧುಷು, ಅವನ ಬಂಧುಗಳು ಎಲ್ಲರ ಎದುರಿಗೆ ಹೀಗೆ ಮಾಡಿದ್ನಲ್ಲ, ಅದಕ್ಕೆ ಅವನಿಗೆ ಸನ್ಮಾನ ಮಾಡಬೇಕು. ಸವೈ ಸಂಜಯ ಪೂಜಿತಃ, ಅಷ್ಟೊಳ್ಳೆ ಕೆಲಸ ಮಾಡಿದ್ದಾನೆ ಅವನು. ನನ್ನ ತಂದೆ ತಾಯಿ ಇಬ್ಬರಿಗೂ ಕ್ಷತ್ರಧರ್ಮ ಏನು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹೋಗಿ ಅವರಿಗೆ ಹೇಳು ಏನು ನಡೀತು ಅನ್ನೋದನ್ನು. ಅದರ ಜೊತೆಗೆ ನಾನಾಡಿದ ಈ ಮಾತುಗಳನ್ನೂ ಹೇಳು. ಏನು ಅಂದರೆ ಇಷ್ಟಂ ಭೃತ್ಯ ಭೃತ ಸಮ್ಯಗ್ ಭೂಪ್ರಶಾಸ್ತ ಸಸಾಗರ. ನಾನು ನನ್ನನ್ನು ಆಶ್ರಯಿಸಿದ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡಿದ್ದೀನಿ. ಅದು ಆಳು ಕಾಳುಗಳಿರಲಿ ಅಥವಾ ನನ್ನ ಸಂಸಾರದ ಸದಸ್ಯರುಗಳಿರಲಿ, ಕುಟುಂಬದ ಸದಸ್ಯರುಗಳಿರಲಿ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಸಾಗರಾಂತವಾದ ಇಡೀ ಭೂಮಿಯನ್ನೇ ಆಳಿದ್ದೀನಿ. ಶತ್ರುಗಳು ಯಾರೋ ಅವರ ತಲೆಯ ಮೇಲೆ ಕಾಲಿಟ್ಟಿದ್ದೀನಿ. ಬದುಕಿರುವಾಗಲೇ ಮೂರ್ಧ್ನಿಸ್ಥಿತಮ ಮಿತ್ರಾಣಾಂ ಜೀವತಾಮೇವ ಸಂಜಯ, ಅಂದರೆ ಸೋಲಿಸಿದ್ದೀನಿ ಅನ್ನುವ ಅರ್ಥ. ದತ್ತಾದಾಯ ಯಥಾಶಕ್ತಿ, ಎಷ್ಟು ಸಾಧ್ಯವೋ ಅಷ್ಟು ದಾನ ಕೊಟ್ಟಿದ್ದೀನಿ. ಮಿತ್ರಾಣಾಂಚ ಪ್ರಿಯಂಕೃತಂ, ನನಗೆ ಆತ್ಮೀಯರಾದ ಎಲ್ಲರಿಗೂ ಇಷ್ಟವಾದದ್ಯಾವುದೋ ಅದನ್ನೆಲ್ಲ ಮಾಡಿದ್ದೀನಿ. ಪ್ರತಿಯೊಬ್ಬ ಶತ್ರುವು ಸಂಕಟ ಪಡುವಂತೆ ಮಾಡಿದ್ದೀನಿ. ನನ್ನಂಥವ ಇನ್ನೊಬ್ಬ ಇರೋದಕ್ಕೆ ಸಾಧ್ಯವೇ ಇಲ್ಲ. ಕೋನು ಸ್ವಂತ ತರೋಮಯ, ಬೇರೆ 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 ದೇಶಗಳಿಗೆ ದಾಳಿ ಮಾಡಿದ್ದೀನಿ. ಅಲ್ಲಿಯ ರಾಜರುಗಳನ್ನು ನನ್ನ ಸೇವಕರಂತೆ ನಡೆಸಿಕೊಂಡಿದ್ದೀನಿ. ಇಂಥ ನನ್ನಂಥವನು ಇನ್ನೊಬ್ಬ ಇರೋದಕ್ಕೆ ಸಾಧ್ಯವ? ನನ್ನ ಬಂಧು ಬಾಂಧವರನ್ನು ಗೌರವಿಸಿದ್ದೀನಿ. ದೊಡ್ಡ ದೊಡ್ಡ ಪ್ರಭುತ್ವ ಇರುವವರನ್ನು ಆದೇಶ ಕೊಟ್ಟು ನನ್ನ ಮಾತು ಕೇಳುವಂತೆ ಮಾಡಿದ್ದೀನಿ. ವಾಹನಗಳನ್ನೇರಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಸಾಗಿದ್ದೀನಿ. ಅದಕ್ಕಿಂತ ಮೊದಲು ಅಧೀತಂ, ಚೆನ್ನಾಗಿ ಅಧ್ಯಯನ ಮಾಡಿದ್ದೀನಿ. ಪ್ರಾಪ್ತಮಾಯುರ್ ನಿರಾಮಯಂ, ತುಂಬು ಆಯುಷ್ಯವನ್ನು ರೋಗವೇ ಇಲ್ಲದೆ ಕಳೆದಿದ್ದೀನಿ. ಇಷ್ಟು ಕಾಲ ನಿರಾಮಯಂ, ಯಾವ ರೋಗವೂ ಬಾಧಿಸದಂತೆ ಬದುಕು ಕಳೆದಿದ್ದೀನಿ. ಈಗ ಯುದ್ಧದಲ್ಲಿ ಸಾಯೋದರ ಮೂಲಕ ಸ್ವಧರ್ಮೇಣ ಜಿತಾಲೋಕಾಹ, ಕ್ಷತ್ರಧರ್ಮವನ್ನು ಪಾಲಿಸಿ ಉನ್ನತವಾದ ಲೋಕಗಳನ್ನು ಸಂಪಾದಿಸಿಕೊಂಡಿದ್ದೀನಿ. ನನ್ನಂಥವನು ಇನ್ನೊಬ್ಬ ಇರಲು ಸಾಧ್ಯವ? ಕೋನುಸ್ವಂತ ತರೋಮಯ. ನಾನು ಯುದ್ಧದಲ್ಲಿ ಸೋತೆನೇ ಹೊರತು ರಾಜಿ ಮಾಡಿಕೊಂಡಿಲ್ಲ. ದಿಷ್ಟ್ಯಾನಾಹಂ ಜಿತ ಸಂಖ್ಯೆ ಪರಾನ್ ಪ್ರೇಷ್ಯವದಾಶ್ರಿತ. ನಾನು ಹೋಗಿ ಒಬ್ಬ ದಾಸನಂತೆ ಶರಣಾಗತನಾಗಲಿಲ್ಲ. ನಾನು ಖಾಡಾಖಾಡಿಯಾಗಿ ಯುದ್ಧ ಮಾಡಿ ಯುದ್ಧದಲ್ಲಿ ನನ್ನನ್ನು ಗೆದ್ದಿದ್ದಾರೆ ಅವರು, ಹೊರತು ಶರಣಾಗತನನ್ನಾಗಿಸಿಕೊಂಡು ಗೆದ್ದಿಲ್ಲ ಅವರು. ಈಗ ನನ್ನ ವಿಪುಲವಾದ ಸಂಪತ್ತು ರಾಜ್ಯ ಅವರಿಗೆ ಸೇರತ್ತೆ. ಯಾವಾಗ ಅಂದರೆ ನಾನು ಸತ್ತ ಮೇಲೆ. ನಾನು ಬದುಕಿದ್ದಾಗ ಚಿಕ್ಕಾಸು ಸಿಗದಂತೆ ನೋಡ್ಕೊಂಡಿದ್ದೀನಿ ಅಂತ. ಕ್ಷಾತ್ರಿಯ ಧರ್ಮವನ್ನು ಅನುಸರಿಸುವವನಿಗೆ ಯಾವುದು ಇಷ್ಟವೋ ಅಂಥ ಸಾವು ನನಗೆ ಬಂದಿದೆ. ಒಬ್ಬ ವೀರ ಯುದ್ಧದಲ್ಲಿ ಸಾಯಬೇಕು ಅಂತ ಬಯಸ್ತಾನೆ. ನನ್ನ ಸಾವು ಅಂಥದ್ದೇ ಸಾವು. ಮತ್ತು ಯುದ್ಧವನ್ನು ನಾನು ಮೋಸದಿಂದಾಗಿ ಗೆದ್ದಿಲ್ಲ, ನ್ಯಾಯವಾಗಿ ಹೋರಾಡಿ ಸತ್ತಿದ್ದೀನಿ ಅಂತಲೇ ಹೇಳ್ತಾನೆ. ಮಲಗಿದವನನ್ನು ಅಥವಾ ಮತ್ತೇರಿದವನನ್ನು ವಿಷ ಕೊಟ್ಟು ಕೊಂದಂತೆ ನನ್ನನ್ನು ಕೊಲ್ಲಲಾಗಿದೆ. ನನ್ನನ್ನು ಅಂದರೆ ನ್ಯಾಯೋಚಿತವಾಗಿ ನನ್ನನ್ನು ಕೊಂದಿಲ್ಲ ಅಂತ. ಇದಿಷ್ಟನ್ನು ಧೃತರಾಷ್ಟ್ರ ಗಾಂಧಾರಿಗೆ ಹೇಳಬೇಕು ಅಂತ ಸಂಜಯನಿಗೆ ಹೇಳ್ತಾ ಇರೋದು. ಇಷ್ಟು ಮಾತುಗಳನ್ನು ಅವರಿಗೆ ಹೇಳಬೇಕು ಅಂತ. ಇನ್ನು ಅಶ್ವತ್ಥಾಮ, ಕೃತವರ್ಮ ಮತ್ತು ಕೃಪರು ಅವರಿಗೂ ನನ್ನದೊಂದು ಸಂದೇಶ ಕೊಡಬೇಕು. ಅಂದರೆ ಬದುಕಿದವ್ರಿಗೆ. ಹಾಂ, ಬದುಕಿದ 3 ಜನಕ್ಕೆ. ಯಾಕೆಂದರೆ ಅವರು ಯುದ್ಧದಲ್ಲಿ ಬದುಕಿದವರಲ್ಲ. ಪಾಂಡವರು ಅನೇಕ ಅಧರ್ಮಗಳನ್ನು ಮಾಡಿದವರು. ಯಾವ ಕಾರಣಕ್ಕೂ ಅವರನ್ನು ನಂಬಬೇಡಿ ಅಂತ ಹೇಳು. ವಿಶ್ವಾಸಂ ಸಮಯಜ್ಞಾನಾಂ ನಯೂಯಂ ಗಂತುಮರ್ಹತ. ಅಂದರೆ ನೀವು ಇವನು ಸತ್ತೋದ ಮೇಲೂ ಅವ್ರ ಜೊತೆಗೆ ಹೋಗಬಾರದು ಅಂತ. ನಂಬೇಡಿ ಅವರನ್ನು, ಅಧರ್ಮಿಗಳು ಅವರು ಅಂತ.
ಭೀಮ ಅಧರ್ಮದಿಂದ ನನ್ನನ್ನು ಕೊಂದಿದ್ದಾನೆ, ಆದರೆ ನಾನು ದ್ರೋಣರು, ಶಲ್ಯ, ಕರ್ಣ, ವೃಷಸೇನ, ಶಕುನಿ ಇವರೆಲ್ಲ ಹೋದ ಯಾವ ಮಹಾಮಾರ್ಗ ಇದೆಯೋ ಅದರ ಮೂಲಕ ನಾನು ಸ್ವರ್ಗವನ್ನು ಸೇರಿಸ್ತಾ ಇದ್ದೀನಿ. ಯಾವ ಸ್ವರ್ಗದಲ್ಲಿ ಜಲಸಂಧ ಇದ್ದಾನೋ, ಭಗದತ್ತ ಇದ್ದಾನೋ, ಸೌಮದತ್ತಿ ಇದ್ದಾನೋ, ಜಯದ್ರಥ ಇದ್ದಾನೋ, ದುಶ್ಯಾಸನ ಮೊದಲಾದ ನನ್ನ ತಮ್ಮಂದಿರಿದ್ದಾರೋ, ದುಶ್ಯಾಸನ ಮಗ ಇದ್ದಾನೋ, ನನ್ನ ಮಗ ಲಕ್ಷ್ಮಣ ಇದ್ದಾನೋ ಅಂಥ ಸ್ವರ್ಗಕ್ಕೆ ನಾನೀಗ ಹೋಗ್ತಾ ಇದ್ದೀನಿ. ದುಶ್ಯಲೆ ಈ ಕಷ್ಟವನ್ನು ಹೇಗೆ ಸಹಿಸ್ಕೊಳ್ತಾಳೆ ಅಂತ ಯೋಚನೆ ಆಗಿದೆ ನನಗೆ. ದುಶ್ಯಲೆ ಅಂದರೆ ತಂಗಿ. ಯಾಕೆಂದರೆ ಅವಳ ಅಣ್ಣ ತಮ್ಮಂದಿರು ಸತ್ತಿದ್ದಾರೆ, ಗಂಡ ಸತ್ತಿದ್ದಾನೆ. ಹಾಗಾಗಿ ಅವಳು ಈ ಈ ಈ ನೋವನ್ನು ಹೇಗೆ ತಡೆದುಕೊಳ್ತಾಳೆ ಅಂತ ಯೋಚನೆಯಾಗತ್ತೆ. ಇನ್ನು ಸೊಸೆಯಂದಿರು ಮತ್ತು ಮೊಮ್ಮಕ್ಕಳ ಹೆಂಡತಿಯರು, ಪ್ರಸ್ನುಷ ಅಂತ ಸಂಸ್ಕೃತದಲ್ಲಿದೆ, ಕನ್ನಡದಲ್ಲಿ ಅದಕ್ಕೆ ಶಬ್ದ ಇಲ್ಲ ಅಂತ ಅನಿಸುತ್ತೆ. ಸ್ನುಷ ಅಂದರೆ ಮಕ್ಕಳ ಹೆಂಡತಿಯರಲ್ವಾ? ಹೌದಾ? ಹಾಂ, ಸೊಸೆ ಅಂದರೆ ಮಕ್ಕಳ ಮೊಮ್ಮಗನ ಹೆಂಡತಿಗೇನು ಇಲ್ಲಿ ಪ್ರಸ್ನುಷ ಅಂತ ಸಂಸ್ಕೃತದಲ್ಲಿ. ಸ್ನುಷ ಅಂದರೆ ಸೊಸೆ, ಪ್ರಸ್ನುಷ ಅಂದರೆ ಮೊಮ್ಮಗನ ಹೆಂಡತಿ. ನನ್ನ ವೃದ್ಧರಾದ ತಂದೆ ತಾಯಿಯರು ಸೊಸೆಯರೊಂದಿಗೆ ಅಂದರೆ ಮಕ್ಕಳ ಹೆಂಡತಿಯರೊಂದಿಗೆ, ಮೊಮ್ಮಕ್ಕಳ ಹೆಂಡತಿಯರೊಂದಿಗೆ ಎಷ್ಟು ನೋವು ಪಡ್ತಾ ಇದ್ದಾರೋ ಅಂತ ಯೋಚನೆ ಆಗಿದೆ ನನಗೆ. ಇನ್ನು ಲಕ್ಷ್ಮಣನ ತಾಯಿ ಮಗನನ್ನು ಕಳೆದುಕೊಂಡು, ಗಂಡನನ್ನೂ ಕಳೆದುಕೊಂಡು ಅವಳು ಬದುಕಿರುವುದೇ ಕಷ್ಟ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಭಾನುಮತಿಯ ಕುರಿತು ಹೇಳ್ತಾನೆ ಅವನ ಹೆಂಡತಿ. ಲಕ್ಷ್ಮಣ ನೂನಂ ಲಕ್ಷ್ಮಣ ಮಾತಾಪಿ, ಲಕ್ಷ್ಮಣನ ತಾಯಿ ಅಂದರೆ ಲಕ್ಷ್ಮಣ ಇವನ ಮಗ. ಇಷ್ಟಾಗಿದೆ ಅನ್ನೋದು ಚಾರ್ವಾಕನಿಗೆ ಗೊತ್ತಾದರೆ ಖಂಡಿತ ಅವನು ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ತಾನೆ ಅಂತ ಒಂದು ಮಾತಾಡ್ತಾನೆ. ಯದಿಜಾನಾತಿ ಚಾರ್ವಾಕಃ ಪರಿವ್ರಾಡ್ ವಾಗ್ವಿಶಾರದಃ ಕರಿಷ್ಯತಿ ಮಹಾಭಾಗೋ ಧ್ರುವಂ ಸೋಪಚಿತಿಂ ಮಮ. ಸನ್ಯಾಸಿಯಾಗಿ ಸುತ್ತುತ್ತಾ ಇರುವ ಚಾರ್ವಾಕನಿಗೆ ಇದು ನಡೆದಿದ್ದು ಗೊತ್ತಾದರೆ ಪ್ರತೀಕಾರವನ್ನು ಅವನು ತೀರಿಸಿಕೊಳ್ತಾನೆ. ಚಾರ್ವಾಕ ಅಂತ ಮುಂದೆ ಬರ್ತಾನೆ ಅವನು. ಅವನು ಯಾರು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಇದೆ, ಹಿಂದೆ ಮುಂದೆ ಎಲ್ಲೂ ಇಲ್ಲ. ಅವನ ಪ್ರಸ್ತಾಪ ಇಲ್ಲಿ ಬರುತ್ತೆ, ಮುಂದೊಂದು ಸಲ ಬರ್ತಾನೆ ಅವನು. ಚಾರ್ವಾಕ ಅಂತ ಅನ್ನೋದು ಸಾಧಾರಣವಾಗಿ ಬಂದಿರೋದು ಎಲ್ಲಿಗೆ ಅಂದರೆ ನಾಸ್ತಿಕನಿಗೆ. ಅಂದರೆ ನಾಸ್ತಿಕನಿಗೆ ಅಂತ ಯಾಕೆ ಬಂದಿದೆ ಅಂದರೆ ಚಾರ್ವಾಕ ಅಂತ ಒಂದು ಸಿದ್ಧಾಂತ ಇದೆ, ನಾಸ್ತಿಕ ಸಿದ್ಧಾಂತ. ಅದು ದೇವರಿಲ್ಲ, ಸ್ವರ್ಗ ಇಲ್ಲ ಅಂತ ಹೇಳುವ ಸಿದ್ಧಾಂತ ಅದು. ಆದರೆ ಇಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಒಬ್ಬ ರಾಕ್ಷಸ ಸನ್ಯಾಸಿಯ ರೂಪದಲ್ಲಿ ಓಡಾಡ್ತಾ ಇದ್ದ ಅಂತ, ಸನ್ಯಾಸಿಯ ರೂಪದಲ್ಲಿ ಅಂತ ಹೇಳೋದು. ಅವನು ಚಾರ್ವಾಕ. ಭಾಳ ಚೆನ್ನಾಗಿ ಮಾತನಾಡುವವನು ಅವನು, ವಾಗ್ವಿಶಾರದ, ಅವನು ಭಾಳ ಸೊಗಸಾಗಿ ಮಾತನಾಡುವವನು. ಸನ್ಯಾಸಿಯಾಗಿ ಸುತ್ತುತ್ತಾ ಇರ್ತಾನೆ. ಅವನು ಇವನಿಗೆ ಬಹಳ ಆತ್ಮೀಯ. ದುರ್ಯೋಧನನಿಗೆ ಬಹಳ ಆತ್ಮೀಯ. ಅವನು ಯುದ್ಧದಲ್ಲಿ ಭಾಗವಹಿಸಿಲ್ಲ, ಆದರೆ ಅವನಿಗೆ ಗೊತ್ತಾಗುತ್ತೆ ಎಲ್ಲೋ ಸುತ್ತುತ್ತಾ ಇರ್ತಾನೆ ಅವನು. ಗೊತ್ತಾದ ಮೇಲೆ ಅವನು ಇದಕ್ಕೆ ಏನು ಬೇಕೋ ಅದನ್ನು ಮಾಡ್ತಾನೆ ಅಂತ. ಆ ಕ್ಷಣದಲ್ಲೂ ದುರ್ಯೋಧನ ಯಾವುದನ್ನು ತನ್ನ ಯೋಚನೆ ದಾರಿಯನ್ನು ಬದಲಿಸಿಕೊಳ್ಳಿಲ್ಲ. ನನ್ನ ಸಾವು ನಡೆದ ಜಾಗ ಕೂಡ ಅತ್ಯಂತ ಅದ್ಭುತವಾದದ್ದು. ಸಮಂತ ಪಂಚಕೆ ಪುಣ್ಯೆ ತ್ರಿಷು ಲೋಕೇಶು ವಿಶ್ರುತೆ. ಕುರುಕ್ಷೇತ್ರದಲ್ಲಿಯೂ ಸಮಂತ ಪಂಚಕದಲ್ಲಿ ನಡೆದಿದ್ದವನ ಸಾವು. ಸಮಂತ ಪಂಚಕಕ್ಕೆ ನಡ್ಕೊಂಡು ಹೋದರು ಅಂತ ಆವಾಗ ಬಂದಿತ್ತು, ಗದಾ ಯುದ್ಧಕ್ಕಿಂತ ಮೊದಲು. ಅಲ್ಲೋಗಿ ಯುದ್ಧ ಮಾಡೋಣ ಅಂತ. ಸಮಂತ ಪಂಚಕ ಅನ್ನೋದು ಬಹಳ ಬಹಳ ಪವಿತ್ರವಾದ ಒಂದು ತೀರ್ಥಕ್ಷೇತ್ರ. ಆ ಕಾಲದಲ್ಲೇ ಬಹಳ ಪ್ರಸಿದ್ಧವಾಗಿತ್ತದು. ಅಂಥ ಜಾಗದಲ್ಲಿ ನನ್ನ ಸಾವು ಆಗುತ್ತಾ ಇದೆ. ಹಾಗಾಗಿ ಅತ್ಯಂತ ಉತ್ಕೃಷ್ಟವಾದ ಸಾವು ನನ್ನದು ಅಂತ. ಸೊ ಮಾತುಕತೆ ಮುಂದುವರಿಯುತ್ತೆ. ಇಷ್ಟು ಇಲ್ಲ, ನಿಲ್ಲಿಸ್ತಾನೆ. ಇಷ್ಟು ಹೇಳಿ ದುರ್ಯೋಧನ ತನ್ನ ಮಾತನ್ನು ನಿಲ್ಲಿಸ್ತಾನೆ. ಇದನ್ನು ಹೇಳುವಾಗ ಸಂಜಯನೂ ಇರ್ತಾನೆ, ಒಂದಿಷ್ಟು ವಾರ್ತಾಹರರು ಇರ್ತಾರೆ. ವಾರ್ತಾಹರರು ಅಂದರೆ ಒಂದು ಕಡೆಯಿಂದ ಒಂದು ಕಡೆಗೆ ಸುದ್ದಿ ಕೊಡುವವರು, ವಾರ್ತೆಯನ್ನು ತೆಗೆದುಕೊಂಡೋಗಿ ಹೇಳುವವರು. ಈಗ ಸುದ್ದಿ ತಲುಪಿಸೋದಕ್ಕೆ ಇವತ್ತು ನಮ್ಮ ಹತ್ರ ಬಹಳ ವ್ಯವಸ್ಥೆಗಳಿವೆಯಲ್ಲ, ಆದರೆ ಅವತ್ತು ಅದನ್ನು ವ್ಯವಸ್ಥಿತವಾಗಿ ಇಟ್ಕೋತಾ ಇದ್ರು. ಅಂದರೆ ಎಲ್ಲಿ ಏನು ನಡೆದ್ರು ವಾರ್ತಾಹರರು ಅಂತ ಇರ್ತಾಯಿದ್ರು. ಅವರನ್ನು ಯಾರೂ ಏನೂ ಮಾಡ್ತಾ ಇರಲಿಲ್ಲ. ಅವರು ಕೂಡಲೇ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ವೇಗವಾಗಿ ಹೋಗಿ ಸುದ್ದಿ ತಲುಪಿಸ್ತಾ ಇದ್ರು. ಇಷ್ಟನ್ನು ಹೇಳುವಾಗ ವಾರ್ತಾಹರರು ಇದ್ದರು. ದುರ್ಯೋಧನ ಅಶ್ವತ್ಥಾಮ ಅವರಿಗೆಲ್ಲ ಇದನ್ನು ಹೇಳಿ ಅಂತ ವಾರ್ತಾಹರರಿಗೆ ಹೇಳ್ತಾನೆ. ಧೃತರಾಷ್ಟ್ರ ಗಾಂಧಾರಿಗೆ ಹೇಳಬೇಕಾದ್ದನ್ನು ಹೇಳಿ ಅಂತ
ಸಂಜಯನಿಗೆ ಹೇಳ್ತಾನೆ. ಬಟ್ ಇದೇ ಮೊದಲನೇ ಬಾರಿಗೆ ವಾರ್ತಾಹರರು ನಾನು ಕೇಳಿದ್ದಲ್ವ? ಅಲ್ಲಿ ಮೊದಲು ಇತ್ತು, ಅವರ ಮೂಲಕ ಗೊತ್ತಾಯಿತು ಅಲ್ಲಿ ಅವರ ಶಿಬಿರದಲ್ಲಿ ಏನು ನಡೆಯುತ್ತೆ, ಇವ್ರ ಶಿಬಿರದಲ್ಲಿ ಏನು ನಡೆಯುತ್ತೆ ಅನ್ನೋದು, ಮತ್ತು ಅವನು ಸೇನಾಧಿಪತಿ ಆದ ಅಂತ ಇವ್ರಿಗೆ ಗೊತ್ತಾಗೋದು ಹೇಗೆ ಅನ್ನೋದೆಲ್ಲ ವಾರ್ತಾಹರರ ಮೂಲಕ ಗೊತ್ತಾಯ್ತು. ಸೊ ಅದು ಯಾವ ಪಂಗಡಕ್ಕೂ ಸೇರಿದವರಲ್ಲ ಅಂದರೆ ಅವ್ರ ಕಡೆಯವ್ರು ಅವ್ರು ನೇಮಕ ಮಾಡ್ಕೋತಿದ್ರು, ಇವ್ರ ಕಡೆಯವ್ರನ್ನ ಇವ್ರು ನೇಮಕ ಮಾಡೋದು, ಅವ್ರ ಸಿಬ್ಬಂದಿ ಅವರು. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ವಿ. ಸೊ ಹಾಗಾದರೆ ದುರ್ಯೋಧನನ ಈ ಒಂದು ವಾರ್ತಾಲಾಪ ಒಂಥರ ಅವನ ಒಂದು ಪ್ರಲಾಪವನ್ನು ಕೂಡ ನಾವು ಕೇಳಿದ್ವಿ. ಸೊ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ಈ ಎಲ್ಲವನ್ನು ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ನೀವು ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ದಯವಿಟ್ಟು ತಿಳಿಸಿ, ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆಯ ಕಾರ್ಯಕ್ರಮಗಳನ್ನ. ನಮಸ್ಕಾರ.